ಹಾಯ್ ಗಾಯ್ಸ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಕೊಡ್ತಿದ್ರು ಅಂತ ಬಿಟ್ಟು ಅಲ್ಲೇ ಪ್ರಸಾದ ಮಾಡೋಕ್ಕೆ ಅಂತ ಕ್ಯೂಯಲ್ಲಿ ಹೋದ್ವಿ. ಆ ಶುದ್ಧ ಕ್ಯೂ ಇದ್ರು ಕೂಡ ಪ್ರಸಾದ ಹಾಕ್ಸ್ಕೊಂಡು ಬಂದು ನಾನು ಅಮ್ಮ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಸ್ವಲ್ಪ ದೇವ್ರು ಇದ್ರು. ಆ ದೇವ್ರುಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಸಾಂಗ್ಸ್ ಮಾಡಿದ್ರಲ್ವ, ಸಾಂಗ್ಸ್ ಕೇಳೋಕ್ಕೆ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದಮೇಲೆ ಕಡಲೆಪುರಿ ಕಾಣಿಸ್ತಾ ಬಿಡ್ತೀವ, ಕಡಲೆಪುರಿ ತೊಗೊಂಡು ಅಮ್ಮನಿಗೆ ಬಳೆ ಬೇಕು ಅಂತ ಹೇಳ್ಬಿಟ್ಟು ಬಳೆ ತೊಗೊಂಡ್ರು. ಬಳೆ ಎಲ್ಲ ತೊಗೊಂಡಿದ್ದಾದ್ಮೇಲೆ ಅಮ್ಮನಿಗೆ ಮನೇಲಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಎಲ್ಲ ತೊಗೋತಿದ್ರು. ಹಂಗೆ ಮನೆಗೆ ಸ್ವಲ್ಪ ಬಂದು ನಂದು ಅಮ್ಮನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಮ್ಮ ಸೋನನ ಆಟ ಆಡಿಸ್ಕೊಂಡು ಸೋನಿಗೆ ಬಾಯಿ ಹೇಳ್ತಾ ನಾನು ಊರ ಕಡೆಯಿಂದ ಬೆಂಗಳೂರಿಗೆ ಬಂದೆ. ಯಾವುದೂ ಗಾಡಿ ಸಿಗಲಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಗಾಡಿಗೆ ಅಡ್ಡ ಹಾಕ್ಬಿಟ್ಟು ಬಂದೆ ನಾನು. ಆಮೇಲೆ ಹೆಂಗೋ ಬಸ್ ಸಿಕ್ತು. ಅಲ್ಲಿ ಬಸ್ಸಲ್ಲಿ ಒಂದು ಮಗು ಪರಿಚಯ ಆಯಿತು. ಆ ಮಗು ನೋಡಿದ್ರೆ ಫುಲ್ ರಮೌಂಟ್ ಟಾರ್ಚರ್ ಕೊಡ್ತಾ ಇತ್ತು. ಎಷ್ಟು ಮುದ್ದಾಗಿದೆ ಅಲ್ವ ಮಗು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಜಿಪ್ಟದಲ್ಲಿ ತರಕಾರಿ ಎಣ್ಣೆ ಎಲ್ಲ ಏನೂ ಇರಲಿಲ್ಲ, ಅದೆಲ್ಲ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ನಮ್ಮ ಅಕ್ಕ ಒಂದು ಪರ್ಫ್ಯೂಮ್ ಆರ್ಡರ್ ಮಾಡಿದ್ಲು, ಅದು ಕೂಡ ಬಂದಿತ್ತು.